ಅಯ್ಯಯ್ಯಯ್ಯಯ್ಯ 2 ನಿಮಿಷ ಮಾತಾಡ್ಲಾ ನಿಂತ್ಕೊಂಡು ಅಂದ್ರೆ ನೀನು ನಿಮ್ಮಮ್ಮ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡ್ತಿರ್ತೀರ ಕಣಪ್ಪ. ಎಷ್ಟು ಹೇಳಿದ್ರು ನೀವು ಕೇಳಕ್ಕಿಲ್ಲ ಅಂತೀರಾ. ಮಗ, ಇವತ್ತಲ್ಲ ನಾಳೆ ನೀನು ಮದುವೆ ಮಾಡ್ಕೋಬೇಕು. ಆ ಮನೆಯಾಳ ಬಿತ್ರಿ ಕಂಬಳಿ ಜೊತೆ ನಿಂಗೆ ಹೆಂಗೋ ಡೈವರ್ಸ್ ಆಗೈತೆ. ನನ್ನ ಮಾತು ಕೇಳು. ಆರಾಮಾಗೆ ಯಾವಳನ್ನ ಒಳ್ಳೆ ಹುಡುಗಿನ ಸೀಮಂತ ಹುಡುಗಿನ ಮದುವೆ ಮಾಡ್ಕೊಬಿಟ್ಟು ಸೊಟ್ಲಾಗದ್ ನೋಡ್ಕ. ನೋಡ, ನೀನಿನ್ನೂ ವಂಶ ಉದ್ಧಾರ ಮಾಡಬೇಕು. ಏನೇನೇನೋ ಇನ್ನೂ ಬೇಜಾನೈತೆ. ಎಲ್ಲ ಮಾಡೋದು ಬಿಟ್ಬಿಟ್ಟು ನೀನು ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹಿಂಗೆ ನಿಂತ್ಕೊಬಿಟ್ರೆ ಆಡ್ಕೊಂಡು ಹೋಗಕ್ಕಿಲ್ವೆಲ್ಲ ಜನ ನೋಡಿದ್ರು. ಯಾಕೆ ನಿಂಗೇನೊಂದು ಹೆಣ್ಗತಿ ಸಿಗಕ್ಕಿಲ್ವ ನಿಂಗೆ? ಏಳು. ಅಜಯ್, ಈಗ ತಾನೇ ನೊಂದು ಬೆಂದು ಸತ್ತು ಹುಟ್ಟಿ ಒದ್ದಾಡಿ ಏನೋ ಜೀವನದಾಗ ಇವಾಗ ಉದ್ಧಾರ ಆಗನಿ ಅಂತ ಹೇಳ್ಬಿಟ್ಟು ಏನೋ ದನಕರ ನೋಡ್ಕೊಂಡು ನೆಮ್ಮದಿಗಿರನಿ ಅಂತ ಬಿಸಿನೆಸ್ ನೋಡ್ಕೊಳ್ಳನಿ ಅಂತ ಶುರು ಮಾಡೋಣ ಅಂತ ಮಾಡ್ತಾ ಇವನಿ. ಅಷ್ಟ್ರಾಗ ಆಗ್ಲೇ ಬಂದ್ಬಿಟ್ಟು ಕಾವು 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 ಮದುವೆ 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 ಅಂತ ಹೇಳ್ತಿಲ್ಲ ಜಿ. ನಿನ್ಗೇನು ಕ್ಯಾಮೆ ಇಲ್ವಾ? ಹಿಂಗೆ ಮಾಡಿಸಿ ಸಾಲ್ದ ಸಿಕ್ದವ್ರಿಗೆಲ್ಲ ಮದುವೆ ಮಾಡಿಸ್ತೀಯಲ್ಲ ನೀನು. ಮೊಮ್ಮಕ್ಳಿಗೆ ಹೋಗ್ಬಿಡ್ತಿದ್ದಂಗೆ ನಿಂಗೇನು ತಲ್ಗಿಲೆ ಕೆಟ್ಬಿಟ್ಟೈತೆ ನಜ್ಜಿ. ಯಾರನ್ನಾಗಲಿ ಮೊನ್ನೆ ತಾನೇ ಆ ಅತ್ತೆ ಮಗಂಗೆ ಮಾಡಿಸ್ಬಿಟ್ಟಿದ್ಯಾ, ಈಗ ಮೊತ್ತಾಗಲೇ ನೀನು ನನಗೆ ಶುರು ಮಾಡ್ಕೊತಾ ಇದೆಯಾ ಮದುವೆ ಅಂತ ಹೇಳಿ. ಅಯ್ಯೋ, ನೀನು ಸುಮ್ಮನೆ ಹೋಗೋದ್ ಕಲಿ ನೀನು. ನಾನು ಯಾವ ಮದುವೆ ಪದ್ವೆ ಎಲ್ಲ ಮಾಡ್ಕೊಳಕ್ಕಿಲ್ಲ ನಾನು. ನೋಡ್ಲಮ್ಮ ಮಗನೇ, ನೀನು ಅಂತನ್ನು ಒಳ್ಳೆ ಹುಡುಗಿ ಹುಡುಕ್ತೀನಿ. ಹೆಂಗೋ ಆ ಕಂಬ್ಳಿ ಊರಾಗಿದ್ರೆ ಆ ಕಂಬ್ಳಿ ನೆನಪು ನಿನಗೆ ಆಯ್ತದೆ ಅಂತ ಆ ಮನೆಯಾಳಿನ ಊರು ಬಿಟ್ಬಿಟ್ಟು ಕಳ್ಸಿದೀನಿ. ಊರಾಗ ಎಲ್ಲೂ ಇಲ್ದಿದ್ದಂಗೆ ಮಾಡಿವ್ನಿ. ನೀನು ಇವಾಗ ಅವಳನ್ನ ಮರ್ತ್ಬಿಟ್ಟು ನಿಮ್ದೇ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಆರಾಮಾಗಿರೋದು ಕಲ್ತ್ಕ ನೀನು. ಓ ಅಕ್ಕ, ಯಾರು ಹೇಳಿದ್ದು ಕಂಬ್ಳಿ ಊರು ಬಿಟ್ಬಿಟ್ಟು ಹೋಗೋಳೆ ಅಂತ? ಯಾಕಮ್ಮಿ, ಯಾಕೆ ಇನ್ನೆಲ್ಲೋದ್ಲು? ಹೋದ್ಲಲ್ಲ ಊರು ಬಿಟ್ಬಿಟ್ಟು. ಯಪ್ಪ, ಮುಚ್ಚಿ ಸವಸ ಫಸ್ಟ್ ಸಾಕು ನನಗೆ. ಇಲ್ಲಿಂದ ಹೋಗೋಣ. ಅವ್ರೆಲ್ಲ ಹೋಯ್ತಾರೆ. ನಿನ್ ಸ್ವಾಸೆ ನಿಮ್ ದೊಡ್ಡ ಮಗನ ಮನೆಗೆ ಸೇರ್ಕೊಂಡವ್ರು ಹೋಗ್ಬಿಟ್ಟು. ಅಮ್ಮ ಮಗಳು ಇಬ್ರುನುವೆ ಶಾರದಿ ಮನೆ ಕೆಲಸ ಮಾಡ್ಕೊಂಡವ್ರೆ. ಏನ್ ಹೇಳ್ತಾ ಇದ್ಯಾ? ಶಾರದಿ ಮನೆಗೆ ಹೋಗ್ಬಿಟ್ಟು ಕೆಲಸ ಸೇರ್ಕೊಂಡವ್ರ? ಅಯ್ಯೋ, ಮನೆಯಾಳಿಗಳು ಏನ್ ಹಾಳು ಮಾಡ್ತಾರೋ ಶಾರದಿಗೆ. ಕ್ಯಾಕುಸ್ ಮಕ್ಕ ಹೋಗ್ಬಿಟ್ಟು ಈಚೆ ಕಡೆಗೆ ತೆಳ್ಳದ್ ಬಿಟ್ಬಿಟ್ಟು ಈ ಶಾರದಿ ಕ್ಯಾಮೆ ಇಲ್ದಿದ್ದಂಗೆ ಏನಕ್ಕೆ ಮನೆ ಒಳಗಡೆ ಸೇರ್ಸ್ಕೊಂಡ್ಲು? ನಂಗೇನಕ್ಕ ಗೊತ್ತು. ಹೋಯ್ತಾ ಇದ್ದೆ ಶಾರದೆ ಸಿಕ್ಕುದ್ಲಲ್ಲಿ. ಅಯ್ಯೋ, ಶಾರದಿಗೆ ಹೋಗಿ ಒಂದು ಕೋಟೆಲ್ಲ ಆಟ ಹೊಡೆದಿರೋದಿರ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಅವಳು ಹಿಡಿಯಕನ ಆಯ್ತದ. ಮನೆ ಬೇರೆ ಕಟ್ಟಿಸ್ತಾವಳೆ. ಒಂದ್ ಕಡೆ ಮನೆ ಕಟ್ಸೋದು, ಒಂದ್ ಕಡೆ ಊರು ತುಂಬ ತಿರ್ಗಾಡೋದು. ಅಯ್ಯೋ, ಏನು ಹೋಗತ್ತರಿ ಹೊಸ ಸೀರೆ ಉಟ್ಕೊಂಡು ಯಾ ಪಾಟಿ ಮಿಂಚಿಂಗು ಅಂತೀಯ ಶಾರದಿ. ಅಯ್ಯೋ 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 ಅಯ್ಯೋ, ನೀವು ನೋಡಿದ್ರೆ ಏನು ಶಾರದಿನ ಅನ್ಕೋಬೇಕು. ಆ ರೇಂಜಿಗೆ ಮೆರ್ಕೊಂಡು ಓಡಾಡ್ಕೊಂಡವಳೆ. ಇವಾಗ ಅದೇ ಮನೆಗೆ ನೀನಿಯ ಈ ಕಂಬ್ಳಿನೂ ಅವರಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದವ್ರೆ. ಅಯ್ಯೋ ರಾಮ, ನಂಗೆ ಗೊತ್ತೇ ಇಲ್ವಲ್ಲ. ಗೊತ್ತಿದ್ರೆ ಕ್ಯಾಕಸ್ ಮಕ್ಕೋಗ್ತಾನೆ ಹೇಳ್ಬಿಟ್ಟು ಬರ್ತಿದ್ದೆ ಬಿತ್ರಿಗೆ. ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಮೊದಲೇ ಆ ಮನೆಯಾಳಿ ಸರಿ ಇಲ್ಲ. ಕಂಬ್ಳಿ ಅವರಮ್ಮ ಸಾಚ ಅಂತ ಅನ್ಕೋಬೇಡ, 3 ಬಿಟ್ಬಿಟ್ಟು ನಿಂತವೆ. ಅವಂತೂ ಒಂಚೂರು ಮೋದೇನು ಅಂತಾರಲ್ಲ, ಮಾನಮರ್ವದಿ ಇಲ್ದಿರವು. ಇರು, ಹೋಗ್ಬಿಟ್ಟು ಶಾರದಿಗೆ ಒಂದ್ಕಿತ ಕ್ಯಾಕಸ್ ಸುಗಿದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಏನು ಹಿಂಗೆ ಯಾಕೆ ಬಿಡಕ್ಕ, ಬೇರೆ ರುಸ ಬರೀ ಹೆಂಗಿದ್ರು ಆ ಶಾರದಿನ ಇವಾಗ ಮಾತಾಡ್ಸಕ್ಕಾಯ್ತದ? ಟಾಪ್ ಲೆವೆಲ್ಗೆ ಹೋಗ್ಬಿಟ್ಟವಳು ಇವಾಗ. ನೀನು ನೋಡ್ಬೇಕು ನೀನು. ಈಗ ಸುಮ್ಮನೆ ಹೇಳಿದ್ರು ಯಾವ ಪ್ರಯೋಜನವೂ ಇಲ್ಲ. ಆದ್ರೂ ನನ್ನ ಮಗ ಅವನಲ್ಲ, ಆ ಶಾರದಿ ಹಾಳಾಗೋದ್ರು ಪರವಾಗಿಲ್ಲ. ಆ ಶಾರ ಜೊತೆ ನನ್ನ ಮಗನೂ ಹಾಳಾಗೋಗ್ಬಿಡ್ತಾನಲ್ಲ ಅನ್ನೋದೇ ನಿನಗೆ ಭಯ ನನಗೆ. ನನ್ನ ಮಗುಂಗೇನಾರ ಹೆಚ್ಚು ಕಮ್ಮಿ ಆದರೆ, ನನ್ನ ಮಗುಂಗೇನಾರ ಆದರೆ ಏನೋ ನಿನ್ನ ಇಷ್ಟ ಕಣಕ. ಹೋಗಿ ಹೇಳಂಗಿದ್ರೆ ಹೇಳು. ಏಯ್, ಹೊಲ್ ತಕೊಬಿಟ್ಟು ಬಾ ಅಂತ ಹೇಳಿದ್ನಲ್ಲ. ನೀನು ಏನು ಮಾಡ್ತಾ ಇದೀಯಾ? ನೀನು ನಿನ್ನ ಮಗಳು ಇಬ್ರು ಸರಿಯಾಗಿ ಕ್ಯಾಮೆ ನೆನಿಯ ಮಾಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ನೆನಿಯ. ಕ್ಯಾಮೆ ಗಿಮೆ ಮಾಡೋದೆಲ್ಲ ಸುಳ್ಳು ನೀವಂತೂ. ನೋಡು, 3 ದಿನಾಗ ಹೋಗಿ ಕ್ಯಾಮೆ ಗಿಮೆ ನಡೀತಾ ಇತ್ತು ಹಂಗೆ ನೆನಿಯ. ಅಲ್ಲಿ ಮನೆ ಕಟ್ತಾರಲ್ಲ, ಅಲ್ಲಿ ಏನೋ ಕೂಲಿಯರ್ಗೇನೋ ಬೇಕೇನೋ ಹೋಗ್ಬಿಟ್ಟು ನೀರೋ ಪಾರೋ ಕೇಳ್ಬಿಟ್ಟು ಬಾ ಹೋಗು. ಸುಮ್ಮನೆ ಮನೆ ಗುಡುಮ್ ಅಂತ ಕೆಲಸ ಆದ್ಮೇಲೆ ಕುಂತ್ಕೊಬಿಟ್ರೆ ನಾನು ಇರಿಸ್ಕೊಳಕ್ಕಿಲ್ಲ ಅಷ್ಟೇ ನೆನಿಯ. ಇಲ್ಲ ಶಾರದಿ, ಈಗ ಅಲ್ಗೆ ಹೋಯ್ತಾ ಇದ್ದೆ ನಾನು. ಅಷ್ಟಾಗಿ ನೀನು ಬಂದ್ಬಿಟ್ಟೆ ಅಷ್ಟೇ ನೀನು. ಈಗ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಊಟ ಗೀಟ ಎಲ್ಲ ರೆಡಿ ಆಗೈತೆ. ನಿನ್ನ ಮಗಳು ಏನು ಕೆಲಸ ಮಾಡ್ತಾವಳೆ? ಇಬ್ರು ಸೇರ್ಕೊಂಡು ಆಟ ಆಡಬೇಡ್ರಿ, ಈಗಲೇ ಹೇಳಿದೀನಿ. ಒಬ್ರು ಮನೆ ಕೆಲಸ ನೋಡ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಒಬ್ರು ಹೊಲ್ದ ಕಡೆ ಹೋಗ್ಬಿಟ್ಟು ಕೂಲರ್ ಬಂದವ್ರಲ್ಲ ಅದನ್ನ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀನು ಬ್ಯಾರೇದು ಏನೂ ಕೆಲಸ ಬಿಟ್ಬಿಟ್ಟು ಕುಂತ್ಕೊಳ್ಳೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇಲ್ಲ ಶಾರದಿ, ಅಯ್ಯೋ ಕೆಲಸ ಎಷ್ಟು ಕಷ್ಟಪಟ್ಬಿಟ್ಟು ಮಾಡ್ತಾ ಇದೀವಿ ಗೊತ್ತಾ ನಾವಂತೂ. ನೀನು ಆಶ್ಚರ್ಯ ಪಟ್ಬಿಡ್ತೀಯ ನೋಡಿದ್ರೆ ನೀನು. ಇರು, ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ಬರ್ತೀನಿ. ನೋಡ್ಕೊಂಬಿಟ್ಟು ಬರ್ತೀನಿ. ಕೂಲರು ಏನು ಮಾಡ್ತಾವ್ರೆ ಅಂತ. ಸರಿ ಸರಿ ಆಯ್ತು, ಸರ್ನ ಹೋಗು. ಶಾರದಿ, ಶಾರದಿ, ಶಾರದಿ. ನೀವಾ? ಹೇಳಿ, ಏನು ವಿಷಯ? ಆ ಕಂಬ್ಳಿಯವ್ರ ಅಮ್ಮನ ಮನೆಗೆ ಮಾಡಿಕೊಂಡಿದ್ದೀಗ ನೀನು? ನಾನು ಯಾಕೆ ಮನೆಗೆ ಮಾಡಿಕೊಳ್ಳಿ? ಕೆಲ್ಸಕ್ಕೆ ಮಾಡಿಕೊಂಡಿದ್ದೀನಿ. ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಕೆಲ್ಸಕ್ಕೆ ಮಾಡಿಕೊಂಡ್ರೆ ನೋಡ್ ಶಾರದಿ, ಅವ್ರು ಸರಿ ಇಲ್ಲ. ಇವಾಗ ಏನೋ ನಿಂಗೆ ದುಡ್ಡು ಬಂದಿರ್ಬೋದು, ನಾಲ್ಕು ಕಾಸು ಬಂದಿರ್ಬೋದು. ಆ ಮನೆಯಾಳಿಗಳು ಏನು ಅಂತ ಹೇಳ್ಬಿಟ್ಟು ನನಗೆ ಭಾಳ ಸಂದ ಗೊತ್ತು. ನನ್ನೇನೇ ಜೈಲಿಗೆ ಹಾಕ್ಬಿಟ್ಟು ಏನೇನೋ ಮಾಡಬೇಕು ಅಂತ ಪ್ಲಾನ್ ಮಾಡಿರೋ ಕಂತ್ರಿ ಬಡತದವು. ಅವ್ರನ್ನ ಮಾತ್ರ ನಂಬೇಡ, ಯಾರನ್ನ ನಂಬುದ್ರು. ಈಗಲೇ ಹೇಳಿದ್ದೀನಿ, ಸರಿನಾ? ನೋಡು, ಏನೇ ಆಗಲಿ, ಏನೇ ಬರಲಿ, ಏನೇ ಆಗಲಿ, ನೀನಂತೂ ಅವ್ರನ್ನ ಮೊದಲು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡು. ಅವ್ರನ್ನ ಮಾತ್ರ ಮನೆಗೆ ಇಟ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಅವ್ರನ್ನ ಇನ್ನೂ ಸೇರಿ ತೊಳೆದು ಬಳ್ದು ಮಾಡಿ ಈಚೆ ಕಡೆಗೆ ಹಾಕ್ಲಿಲ್ಲ ಅಂದರೆ ಕೇಳು. ನಾನು ಏನು ಅನ್ಕೊಂಡಿದ್ದೀರಾ ಶಾರದಿ? ಇಲ್ಲಿ ನೀವು ಹೇಳಿದ ತಕ್ಷಣ ಅವಳನ್ನ ಮನೆಯಿಂದ ನಾನು ಯಾಕೆ ಆಚೆ ಕಡೆಗೆ ಹಾಕ್ಬೇಕು? ಈಗ ನನ್ನ ತಾಗ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಸಜೆಷನ್ ಹೇಳೋರೇನೋ ನನಗೆ. ಹಂಗೆ ಮಾಡು, ಹಿಂಗೆ ಮಾಡು, ಹಂಗಿರು ಹಿಂಗಿರು, ಆ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ.
ಯೋಸ್ ಜನ ಬಂದು ಹೇಳ್ತಾರೆ ಗೊತ್ತಾ. ನೀವು ಅಷ್ಟೇ ನನ್ನ ತಾಗ 4 ಕಾಸು ಇಲ್ದಿದ್ದಂಗೆ ಬೀದೆಗಿದ್ನಲ್ಲ, ಅವಾಗ ನೀವೇನು ಬಂದ್ಬಿಟ್ಟು ನಾನು ಕ್ಯಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರಾ? ಇಲ್ಲ, ಇವಾಗ ನಾನು ಸ್ಟ್ಯಾಂಡರ್ಡ್ ಆಗಿರೋದಕ್ಕೆ ತಾನೇ ನೀವು ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡ್ತಿರೋದು. ನನಗೆ ಯಾರನ್ನ ಮನೆಗೆ ಇಟ್ಕೋಬೇಕು, ಯಾರನ್ನ ಮನೆಗೆ ಇಟ್ಕೋಬಾರ್ದು ಎಲ್ಲ ಸಂದಾಗ ಗೊತ್ತು. ಇಷ್ಟು ಕಮ್ಮಿ ರೇಟ್ಗೆ ಪುಕ್ಸಟ್ಟೆ ಊಟಕ್ಕೆ ಯಾರು ಬಂದ್ಬಿಟ್ಟು ಕ್ಯಾಮೆ ಮಾಡ್ಕೊಂಡು ಮನೆಗೆ ಬಿದ್ದಿರಲ್ಲ. ಮನೆ ಕೆಲಸ ಎಲ್ಲ ಮಾಡ್ತಾರೆ, ಕಸ ಮುಸ್ರೆ ಹೊಲದ್ ನೋಡ್ಕೊಳ್ಳೋದು, ಮನೆದ್ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಹಂಗೆಲ್ಲ ಇರಬೇಕಾದ್ರೆ ನಾನು ಯಾಕೆ ಸುಮ್ಕೆನೆಯ ಕೆಲಸದಿಂದ ತೆಗ್ದಾಕ್ಲಿ? ನಿಮ್ಗೆ ಒಟ್ಟು ಉರಿತಾಯ್ತಾ ನಿಮಗೆ? ಲೇ ಶಾರದಿ, ನಿಂಗೆಲ್ಲ ಬರೀ ಇದೆ ನೀನಿಯ, ಎಲ್ಲ ಒಳ್ಳೆಳೆ ನೀನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಿನ್ನ ದೌಲತ್ತು ದುರಂಕಾರ ಐತೆ ನೋಡು, ಕರ್ಕೊಬಂದು ನೀನು ಪುಟ್ಬಾತ್ ಮೇಲೆ ನಿಲ್ಲಿಸ್ತದೆ. ಅವ್ರು ಸರಿ ಇಲ್ವೇ? ಅವರು ಆ ಕಮ್ಲಿ ಅವ್ರು ಸರಿ ಇಲ್ಲ. ನಿಮ್ಮನ್ನ ಯಾಮರ್ಸ್ಬಿಟ್ಟು ದುಡ್ಗಿಟ್ಟು ಕಿತ್ಕೋಬೇಕು ಅಂತ ನೀನು ಯಾಕೆ ಕುಂತ್ಕೊಂಡು ದಿನದಿಂದ ಬೆಳಿಗ್ಗೆ ಸಂಜೆ ಗಂಟ ಪಿಲಾನ್ ಮಾಡ್ತಿರ್ತಾರೆ ಅಂತ ಕಂತ್ರಿ ಬೊಡೆತದವು ಅವು. ಅಂಥದ್ರಾಗೆ ನೀನು ಅವ್ರನ್ನೇ ನೀನು ನಂಬಿಟ್ಟು ಮನೆಗೆ ಇಟ್ಕೊಂಡಿದ್ಯಲ್ಲ. ಏನೋ ನನ್ನ ಮಗ ಅಲ್ವಾ ಈ ಮನೆಯಾಗಿರೋದು. ನಿನಗೇನಾರ ಆದ್ರೆ ನನ್ನ ಮಗಂಗೂ ಏನಾರ ಆಯ್ತದಲ್ಲ ಅಂತ ಬುದ್ಧಿಯೊಳಗೆ ಬಂದಿದ್ದು ನೋಡಮ್ಮಿ. ಮೊದಲು ಕಂಬ್ಳಿನ ಮನೆಯಿಂದ ಈಚೆ ಕಡೆಗೆ ಹಾಕು. ನನ್ನ ಮನೆ ನನ್ನ ಇಷ್ಟ, ನಾನು ಯಾರು ನನ್ನ ಮನೆಗೆ ಇಟ್ಕೊತೀನಿ, ಯಾರು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. ಅದನ್ನು ಕೇಳೋಕೆ ನೀವು ಯಾರು? ಯಾರು ನೀವು? ನಾನು ಗೊತ್ತಲ್ಲ ಮೊದಲನೇ, ನಾನು ಇರೋದೇ ಹಿಂಗೆ. ನಾನು ಇರೋದೇ ಹಿಂಗೆ. ನಾನು ಯಾರನ್ನು ಬೇಕೋ ಮಡಿಕೊಂತೀನಿ, ಯಾರನ್ನು ಬೇಕೋ ಬಿಟ್ಕೊತೀನಿ. ಆ ಕಂಬ್ಳಿನ ಮನೆಯಿಂದ ನಾನು ಈಚೆ ಕಡೆಗೆ ಹಾಕಲ್ಲ. ಇದೇನು ನಿಮ್ಮ ಮನೆಯಲ್ಲ ಇದು? ನಮ್ಮ ಮನೆ ಇದು. ಏನಾರ ಮಾಡ್ಕೊಂಡು ಹಾಳಾಗೋಗು. ಒಂದಿನ ಗೊತ್ತಾಯ್ತದ ನಿನ್ಗೂನುವೆ ಯಾಕೆ ನಮ್ಮ ಅತ್ತೆ ಹಿಂಗೆ ಬಂದ್ಬಿಟ್ಟು ಎಲ್ಲ ಹೇಳೋದ್ಲು ಅಂತ ಹೇಳ್ಬಿಟ್ಟು ಆ ಕೊಂತ್ರಡಿಂದ ನಿಂಗೆ ಸರಿಯಾಗಿ ಆಯ್ತದಲ್ಲ, ಆವಾಗೇ ನಿನಗೆ ಗೊತ್ತಾಗೋದು. ನೀವು ನೆಪ ಇಟ್ಕೊಂಡು ನಮ್ಮ ಅಂತಕ್ಕೆ ಬರ್ಬೋದು, ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಹೋಯ್ತಾರ್ರಿ. ಈಗ ಈ ಶಾರದಿಗೆ ಯಾರ ಮೇಲೂ ಸೆಂಟಿಮೆಂಟು ಪಿರುತಿ ಅಂಥದ್ದು ಇಲ್ಲ. ಈಗ ಏನಿದ್ರು ಶಾರದಿ ಫುಲ್ ಸ್ಟ್ಯಾಂಡರ್ಡ್ ಇವಾಗ. ಹೋಗಿ ಸುಮ್ಕೆನೇನೆ. ನಮ್ಮತ್ತೆ ನನಗೆ ಬುದ್ಧಿ ಒಳಗೆ ಬರ್ತದೆ. ಈ ಶಾರದಿ 7 ಕೆರೆ ನೀರು ಕುಡಿದ್ಬಿಟ್ಟು ಎದ್ದು ಬಂದವಳೆ. ಈ ಕಮ್ಲಿ ಇವ್ರಮ್ಮ ಯಾಲೆಕ ನಾನು ಏನು ಮಾಡೋಕ್ಕಾಯ್ತದೆ ಇವ್ರ ಕೈಲಿ? ನನ್ನ ಕೂದಲು ಕಿತ್ಕೊಳಕ್ಕಾಗಕ್ಕಿಲ್ಲ ಇವ್ರ ಕೈಲಿ. ಅಂಥದ್ರಾಗೆ ಇವ್ರಿಗೆ ಎದ್ರುಕೋಬೇಕಾ ನಾನು? ಇವ್ರಿಗೆ ಎದ್ರುಕೊಂಡು ಗಡ 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 ಅಂತ ನಡಿಬೇಕಾ ನಾನು? ಅಮ್ಮೋ, ಅಜ್ಜಿ ಯಾಕೋ ಏನೋ ಹೇಳ್ತಾ ಐತೆ ಅಂದರೆ ಕೇಳಿಸ್ಕೋಬೇಕು ತಾನೇ ನೀನು. ಅಜ್ಜಿಗೆ ಸುಮ್ಮನೆ ತಲೆ ಕೆಟ್ಟಿದ್ದ ಬಂದ್ಬಿಟ್ಟು ಆ ಕಂಬ್ಲಿ ವಿಷಯ ನಾನು ನೋಡಿದ್ದೀನಿ. ಆ ಕಂಬ್ಲಿ ಸರಿ ಇಲ್ಲ ಕಣಮ್ಮ ಅವಳು. ಮಗಳೇ, ಅವ್ರ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ಮಗಳೇ. ನೀನು ಯೋಚನೆ ಮಾಡಬೇಡ. ನಾನು ನಿಮ್ಮಮ್ಮ ಶಾರದಿ ಕಾಂಚಿ ಪಿಂಚಿನೋಳಂತೂ ಅಲ್ವೇ ಅಲ್ಲ. ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು ನಿನ್ಗೂನುವೆ. ನೀನು ತಲೆ ಕೆಡಿಸ್ಕೊಬೇಡ. ನಿನಗೆ ಮನೆಯಾಗೆ ಎಂತೆಂಥ ಟೈಲ್ಸ್ ಹಾಕ್ಸ್ಬೇಕು, ನಿನ್ನ ಬೆಡ್ರೂಮ್ ಹೆಂಗಿರ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ರೆಡಿ ಮಾಡಿಸೋಗು. ಅದು ಬಿಟ್ಬಿಟ್ಟು ನಿಮ್ಮ ಅಜ್ಜಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಯೋಚನೆ ಮಾಡಬೇಡ. ನಾನು ಗೊತ್ತಲ್ಲ ಮೊದಲೇ ಏನು ಅಂತ ಹೇಳ್ಬಿಟ್ಟು. ಸರಿ ಕಣಮ್ಮ, ನಾನು ಯಾರನ್ನ ಯಾಕೆ ನಂಬಲಿ? ಇನ್ನೂ ನಂಬ್ತೀನಿ. ಅಜ್ಜಿನೂ ನಂಬಲ್ಲ, ಯಾರನ್ನೂ ನಂಬಲ್ಲ, ನಿನ್ನನ್ನು ಅಷ್ಟೇ ನಂಬ್ತೀನಿ. ನಿಂಗೆ ಅಷ್ಟೊಂದು ಧೈರ್ಯ ಐತೆ ಅಂತಂದಮೇಲೆ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀಯ ಬಿಡು. ನನಗಂತೂ ಯಾವುದೂ ಯೋಚನೆ ಇಲ್ಲ ನೀನು ಇರ್ಬೇಕಾರೆ. ಸರಿ, ನಾನು ಹೋಗ್ಬಿಟ್ಟು ಮನೆ ತಾಗ ಏನು ನಡೀತಾ ಐತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಸರಿನಾ? ಸರಿ, ನೀನು ಹುಷಾರು ಕಣಮ್ಮ. ಹೋಗಮ್ಮಿ, ಏನು ತಲೆ ಕೆಡಿಸ್ಕೊಬೇಡ, ನೋಡ್ಕೊತೀನಿ ಎಲ್ಲನೂ. ಸರಿ ಕಣಮ್ಮ. ಈ ಶಾರದಿ ಅಂದರೆ ಏನು ಅನ್ಕೊಬಿಟ್ಟವ್ರು ನಮ್ಮ ಜನ. ಈ ಶಾರದಿ ಅಂದರೆ ಏನು? ನಾನು ಯಾರನ್ನ ಅಳ್ಳಾಡ್ಸೋಕ್ಕಾಯ್ತದ? ಸಾಧ್ಯನೇ ಇಲ್ಲ ನನ್ನ ಅಳ್ಳಾಡ್ಸೋಕ್ಕೆ.